ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಸ್ ವ್ಲಾಗ್ಸ್. ನಾನಿವತ್ತು ದಾಲ್ ಕಿಚಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕಪ್ಪಲ್ಲಿ ಅರ್ಧ ಮಾತ್ರ ಅಕ್ಕಿ ತೊಗೊಂಡಿರ್ತೀನಿ. ಅದರಲ್ಲೂ ಕಾಲು ಭಾಗದಷ್ಟು ತೊಗರಿಬೇಳೆ, ಕಾಲು ಭಾಗ ಹೆಸರುಬೇಳೆ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು 1 ಕಪ್ ಆಯಿತು. ಅದನ್ನು ನೀರಲ್ಲಿ 10 ನಿಮಿಷ ನೆನೆ ಹಾಕಿ ಅದನ್ನೇ ವಾಶ್ ಮಾಡಿ ಇಟ್ಕೊಬೇಕು ಒಂದೆರಡು ಸತಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಇವಾಗ ಇದನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ, ಬೇಳೆನೂ ಅಕ್ಕಿನ. ನಂತರ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ನಾನು ಅಕ್ಕಿ ಎಲ್ಲ ನೆನೆಸಿಟ್ಟಿದ್ನಲ್ಲ, ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸು, ಅದನ್ನು ಹಾಕಿ ಹಾಕ್ತಾಯಿದ್ದೀನಿ ಎಲ್ಲನೂ. ಇದರಲ್ಲಿ ನೀರು ಅಂದರೆ ನಾನು 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಎಲ್ಲ ಮಿಕ್ಸು, ಬೇಳೆ ಅಕ್ಕಿ ಎಲ್ಲ ಸೇರಿ 1 ಕಪ್ ಆಗಿದೆ. ಅಂದರೆ 3 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ ಉಪ್ಪು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ, 1 ಚಿಟಿಕೆ ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಎಣ್ಣೆ. ಇದಿಷ್ಟು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ನಾನು 4 ವಿಸಿಲ್ ಇಲ್ಲ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡೆ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. 2-3 ಸ್ಪೂನಷ್ಟು ನಮಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ 3 ವಿಷಿಲ್ ಕೂಗಿದಾಯಿತು. ನಂತರ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವು ಇದಿಷ್ಟು ಸ್ವಲ್ಪ ಬಾಡಿಸಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಸ್ವಲ್ಪ ಬಾಡಬೇಕು. ನಂತರ ಈರುಳ್ಳಿ ಹಾಕ್ಕೊಳ್ತೀನಿ. ಇಲ್ಲ ಈರುಳ್ಳಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಮೊದಲೇ ಈರುಳ್ಳಿ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿ ವಾಸನೆ ಹೋಗಲಿ ಅಂತ ಮುಂಚೆನೇ ಹಾಕ್ಕೊಂಡೆ. ನೋಡಿ ಈರುಳ್ಳಿ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾಡಿದ ನಂತರ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಘಮ ಅಂತೂ ಸೂಪರಾಗಿದೆ. ನೋಡಿ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೊಟೊ ತೊಗೊಂಡು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕಾಗುತ್ತೆ. ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ಥರ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು. ನಂತರ 1 ಚಿಟಿಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿನ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಖಾರದ ಪುಡಿ ಮಾತ್ರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 1 ಕಪ್ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನು ನೀರು ಮಾತ್ರ 1 ಕಪ್ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಏಕೆಂದರೆ ನಾವು ಕುಕ್ಕರಲ್ಲಿ ಆಲ್ರೆಡಿ ಬೇಳೆ ಅಕ್ಕಿ ಎಲ್ಲ ಕೂಗಿಸ್ಕೊಂಡಿರ್ತೀವಿ, ಅದು ಕೂಡ ಸಾಫ್ಟಾಗೇ ಇರುತ್ತೆ. ಈಗ ನೋಡಿ 3 ವಿಷಿಲ್ ಆಗಿದೆ. ಇದನ್ನು ನೋಡಿ ಈ ಥರ ಸಾಫ್ಟಾಗಿ ಅನ್ನ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಇದನ್ನ ಇವಾಗ ನಾವು ಬಾಣಲಿ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬೆಂದಿದೆ, ನಮ್ಮ ಮತ್ತೆ ಏನು ಬೇಯಿಸೋ ಅಗತ್ಯ ಇರೋದಿಲ್ಲ. ಇವಾಗ ನಾನು ಈ ಬಾಣಲಿ ಒಳಗಡೆ ಸ್ಟವ್ ಹಚ್ಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈ ಹದದಲ್ಲಿ ಬೇಕಾದರೂ ನಾವು ಬೇಕು ಅಂದರು ತಿನ್ಬೋದು, ಇಲ್ಲ ಅಂದವರು ನಮಗೆ ಇನ್ನೂ ತೆಳ್ಳ ಬೇಕು ಅಥವಾ ಗಟ್ಟಿ ಬೇಕು ಅಂದರು, ಗಟ್ಟಿ ಬೇಕಾದರೂ ಈ ರೀತಿಯೇ ಹದದಲ್ಲೇ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತಿಂಡಿಗೆ. ಇಲ್ಲ ನಮಗಿನ್ನ ಸಾಫ್ಟಾಗಿ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರು ಇನ್ನೂ ಒಂದು ಬೌಲಲ್ಲಿ ಬಿಸಿ ನೀರು, ಕುದಿಯುವಂಥ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ತಣ್ಣೀರು ಆ್ಯಡ್ ಮಾಡ್ಕೊಳ್ಬಾರ್ದು, ಏಕೆಂದರೆ ಅದು ಅನ್ನ ಎಲ್ಲ ಬೆಂದಿದೆಯಲ್ವ ಆಲ್ರೆಡಿ. ತಣ್ಣೀರು ಹಾಕಿದ್ರೆ ಅದೊಂಥರ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ, ಅಕ್ಕಿ ಆಗಿಬಿಡುತ್ತೆ. ಹಾಗಾಗಿ ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗಂತೂ ಎಲ್ಲ ಮಿಕ್ಸ್ ಆಗಿದೆ, ರೆಡಿಯಾಗಿದೆ. ತಿನ್ನೋದೊಂದೇ ಬಾಕಿ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ, ಯಾಕೆಂದರೆ ಅಷ್ಟು ಟೇಸ್ಟಾಗಿರುತ್ತೆ ದಾಲ್ ಕಿಚಡಿ ಮಾತ್ರ. ಆದರೆ ಬಿಸಿ ಬಿಸಿದೇ ತಿನ್ನಬೇಕಾಗುತ್ತೆ. ನಾನೀಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಎಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮಾತ್ರ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಾನು ಕೂಡ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಆ್ಯಡ್ ಮಾಡ್ಕೊಂಡು ತಿರುಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ತಳ ಹಿಡಿದೇ ಇರೋ ರೀತಿಲಿ. ದಾಲ್ ಕಿಚಡಿ ರೆಡಿಯಾಗಿದೆ. ನೋಡಿ ಲಾಸ್ಟಲ್ಲಿ ಈ ಥರ ನೀರು ಹಾಕಿರ್ತೀವಲ್ವ, 1 ಕುದಿ ಬರೋ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ನಾನು ಬಾಣಲಿನ ಕೆಳಗಿಳಿಸ್ಕೊಂಡಿದ್ದೀನಿ. ದಾಲ್ ಕಿಚಡಿ ಸವಿಯಲು ಸಿದ್ಧ ಅಂತಲೇ ಹೇಳ್ಬೋದು. ಆದರೆ ಬಿಸಿ ಬಿಸಿ ತಿನ್ನಬೇಕಾಗುತ್ತೆ. ನಾನಿಲ್ಲಿ 4 ಜನಕ್ಕೆ ಆಗಂಗೆ ಮಾಡಿದ್ದೀನಿ ದಾಲ್ ಕಿಚಡಿನ. ಸೂಪರಾಗಿರುತ್ತಂತೂ. ನೀವೇ ಒಂದು ಸತಿ ಮನೇಲಿ ಟ್ರೈ ಮಾಡಿ
ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇದೆ ದಾಲ್ ಕಿಚಡಿ ಅಂತ. ಸೂಪರಾಗಿರುತ್ತೆ. ಆ ಜೀರಿಗೆ ಘಮ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಾಡಿರ್ತಕ್ಕಂಥದ್ದು ಸೂಪರ್ ಅಂತ ಹೇಳ್ಬೋದು. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.